ಹಲೋ ಎಲ್ಲರಿಗೂ ಮತ್ತೆ ನಿಮ್ಮ ಜಿ ಕೆ ಆಂಟಿ ಅಡ್ಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿನ್ನೆ ಒಂದು ಹೊಸ ಕತೆ ಹೇಳಿದ್ದೆ ಗೊತ್ತಾ ಫ್ರೆಂಡ್ಸ್. ಅಂದರೆ ಹೊಸ ಕತೆನೇ, ಆದರೆ ಕೊನೆಯ ಭಾಗ. ಮತ್ತು ಅದೇ ತರಹದ ಇನ್ನೊಂದು ವಿಡಿಯೋ ನಿಮಗೋಸ್ಕರ ತಂದಿದ್ದೇನೆ. ವಿಡಿಯೋ ಹೆಸರು ಅಂದರೆ ವಿಡಿಯೋ ಟೈಟಲ್ ಏನು ಗೊತ್ತಾ? ಕತೆ ಟೈಟಲ್ಲು ನೆಲದ ಮೇಲೆ ತುಪ್ಪ ಚೆಲ್ದೆ ಅಂತ ಕತೆ ಹೆಸರು. ಕೇಳೋಕ್ಕೆ ತುಂಬ ಮಜಾ. ಏನು ಗೊತ್ತಾ, ಟೈಟಲ್ ಅನ್ನೋದಕ್ಕಿಂತ ಇಲ್ಲಿ ಬರೋ ಕ್ಯಾರೆಕ್ಟರ್ಸ್ ಯಾರ್ಯಾರು ಗೊತ್ತಾ? ಒಂದು ಹುಡುಗ ಮತ್ತು ಆಂಟಿ. ಎಲ್ಲ ಹುಡುಗರಿಗೂ ಅದೇ ಅಲ್ವ ಬೇಕಾಗಿರೋದು. ಹುಡುಗಿರ್ಕಿಂತ ಆಂಟಿರ ವಿಡಿಯೋನೇ ತುಂಬ ಇಷ್ಟಪಡ್ತೀರ. ಆದರೆ ಹುಡುಗಿರು ಯಾರು ವಿಡಿಯೋ ಇಷ್ಟಪಡ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಅದಕ್ಕೆ ಕಮೆಂಟ್ ಮಾಡಿ, ಓಕೆನಾ? ಬನ್ನಿ ಕತೆನ ಶುರು ಮಾಡೋಣ. ನಾನು ಒಬ್ಬ ಹುಡುಗ, ಇವಾಗ 10ನೇ ತರಗತಿ ಮುಗಿಸಿದ್ದೇನೆ. ಮತ್ತೆ ಇವಾಗ ನಾನು ಹೇಳುತ್ತಾ ಇರುವುದು ಕೆಲವು ದಿನಗಳ ಹಿಂದೆ ನಡೆದ ಘಟನೆ. ನನಗೆ ಸುಮಾರು 8ನೇ ಕ್ಲಾಸ್ನಿಂದಲೇ ಹಸ್ತಮೈಥುನ ಮಾಡುವ ಚಟ ಇದೆ. ಫೋನ್ ನೋಡುತ್ತೇನೆ, ಅದರಲ್ಲೂ ಹಿಂದಿ ಅಂತವರಸ ಮತ್ತು ಕೆಲವು ಇಂಗ್ಲೀಷ್ ಕ್ಲಾನ್ಸ್ ತುಂಬ ಇಷ್ಟ. ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬ ಆಂಟಿ ಇದ್ದಾರೆ. ಅವರಿಗೆ ಸುಮಾರು 38 ವಯಸ್ಸು. ನೋಡಲಿಕ್ಕೆ ಸೂಪರ್. ಅವರ ದಪ್ಪ ದಪ್ಪ ಚೆಂಡುಗಳು ಸೈಜ್, ಕುಂಡಿ ಸಹ ದಪ್ಪ, ಹೊಟ್ಟೆ ತೆಳ್ಳಗೆ, ಮೆದುವಾದ ಚೆಂಡು, ಬೆಳ್ಳಗಿನ ಹೊತ್ತು ನೈಟಿ ಹಾಕಿರುವಾಗ ಬ್ರಾ ಹಾಕೋದಿಲ್ಲ. ಬಟ್ಟೆ ಒಳಗಿಂದಾನೇ ಅವರ ಚೆಂಡಿನ ತೊಟ್ಟು ದ್ರಾಕ್ಷಿ ಥರ ಕಾಣಿಸುತ್ತೆ. ಅವರನ್ನು ನೋಡಿದಾಗಲೆಲ್ಲ ನನ್ನ ಬುಲ್ಲ ನಿಗುರುತ್ತಿತ್ತು. ಮತ್ತೆ ಅವರನ್ನು ನೆನೆದು ಕೈ ಕೆಲಸ ಮಾಡಿ ತುಪ್ಪ ಬಿಡ್ತಿದ್ದೆ. ಹಾಗೆ ಅವರು ಮನೆಯಲ್ಲಿ ಒಬ್ಬರೇ, ಗಂಡ ಫಾರಿನ್ ಕೆಲಸ, ಮಕ್ಕಳು ಹಾಸ್ಟೆಲ್. ಅದು ಇದು ಮಾತಾಡಲಿಕ್ಕೆ ಸ್ವಲ್ಪ ಸಹಾಯ ಮಾಡಲಿಕ್ಕೆ ಸಿಗುತ್ತಿದ್ದೆವ. ನಾನೇ ಅವರಿಗೂ ಕಂಪನೀಲಿ ಜಾಬ್. ಅವರು ನನ್ನ ಕಿಳಿ ಅಂದರೆ ಬುಲ್ಲೀಲಿ ಆಡಿಸಿಕೊಳ್ತಾರೆ ಅಂತ ನಾನು ಊಹಿಸಿಯೂ ಇರಲಿಲ್ಲ. ಒಮ್ಮೆ ನನಗೆ ರಜಾ ಇತ್ತು. ಅಪ್ಪ ಅಮ್ಮ ಇಬ್ಬರಿಗೂ ಕೆಲಸ ಅಂತ ಆಫೀಸ್. ಮನೆಯಲ್ಲಿ ನಾನು ಒಬ್ಬನೇ. ಆವಾಗ ಆಶಾ ಆಂಟಿ ಅಂದರೆ ನಿಮ್ಮ ಹೀರೋಯಿನ್ ಆಂಟಿ ಹೆಸರು ಗೊತ್ತಾಯ್ತಲ್ವಾ? ರಾಜಾ, ನನ್ನ ಮನದೊಡಿದ ಅವರು ಇವತ್ತು ಒಬ್ಬನೇ ಇದ್ದೀಯಾ ಅಂತ ಮಾತಿಗೆ ಹೇಳಿದರು. ಹೌದು ಒಂದೇ. ಮತ್ತೆ ಬೋರ್ ಆಗ್ತಿದೆ, ಮಾತಾಡುವ ಅಂತ ಮನೆಗೆ ಕರೆದ್ರು. ನಾನು ಹೋದೆ. ಅವರು ಜ್ಯೂಸ್ ಕುಡಿ ಅಂತ ಕೊಟ್ಟರು. ಅದರಲ್ಲಿ ವಯಾಗ್ರ ಹಾಕಿದ್ರು ಅನಿಸುತ್ತೆ. ಅದು ಇದು ಮಾತಾಡುವಾಗ ನನ್ನ ಬುಲ್ಲ ನಿಗುರತೊಡಗಿತು. ಆಂಟಿ ಕೈಯೆಲ್ಲ ಮೇಲೆ ಎತ್ತಿ ಅವರ ಚೆಂಡು ತೋರಿಸುವ ಹಾಗೆ ಮಾಡಿದ್ರು. ನಾನು ಮನೆಯಲ್ಲಿ ಕಾಚ ಹಾಕಲ್ಲ, ಹಾಗಾಗಿ ಲುಂಗಿ ಒಳಗಿಂದ ಟೆಂಪ್ಟ್ ಆಯಿತು. ಅಂದರೆ ಹುಮ್ಮು ಗಟ್ಟಿಯಾಗಿ ಎದ್ದಿತ್ತು. ಅದನ್ನು ತಹಬಂದಿಗೆ ತರಬೇಕು ಅಂದರೆ ವೀರ್ಯ ತೆಗಿಬೇಕು. ಮತ್ತೆ ಎದ್ರೆ ಅವರಿಗೆ ಗೊತ್ತಾಗುತ್ತಲ್ಲ ಅಂತ ಕ್ರಾಸಾಗಿ ಕಾಲು ಹಾಕಿ ಹಾಗೆ ಕುಳಿತೆ. ಪಿಲ್ಸ್ ಹಾಕಿದ್ದವರಿಗೆ ಹೇಗಿದ್ರೂ ಗೊತ್ತಾಗಿರುತ್ತೆ. ಅವರು ಸ್ವಲ್ಪ ಎದ್ದು
ಬಾತ್ರೂಮಿಗೆ ಹೋಗಿ ಬಂದರು. ಮತ್ತೆ ಬರ್ತಾ ಇದ್ದ ಹಾಗೆ ಇಲ್ಲಿ ತೂರಿಸ್ತಾ ಇದ್ದೆ. ಸ್ವಲ್ಪ ನೋಡಿ ಅಂತ ನೈಟಿ ಎತ್ತಿ ಬೆನ್ನು ತೋರಿಸಿದ್ರು. ನನಗೆ ತಡಿಲಿಕ್ಕೆ ಆಗ್ತಾ ಥರ ಆಯಿತು. ಆದರೂ ಹಿಂದಿಂದ ಎದ್ದು ಬೆನ್ನು ನೋಡಿದೆ. ಅಲ್ಲಿ ಏನೋ ಹುಳ ಜೇಡ ಕಾಣಿಸ್ತಾ ಇರಲಿಲ್ಲ. ಏನು ಕಾಣಿಸ್ತಾ ಇಲ್ಲ ಅಂದೆ. ಮೆತ್ತಗೆ ಸ್ವರು ಸರಿಯಾಗುತ್ತೆ ಅಂದರು. ನಾನು ಅವರ ಬೆನ್ನು ಮುಟ್ಟುವಾಗ ನನ್ನ ದಪ್ಪ ತರಡು ಅವರ ಕುಂಡಿಯ ಬಡಿಯಿತು. ಅವರು ಒಮ್ಮೆಲೆ ನನ್ನ ಬುಲ್ಲ ಹಿಡಿದು ಬೆನ್ನು ನೋಡಿದರೆ ತಡಿಲಿಕ್ಕೆ ಆಗಲಿಕ್ಕಿಲ್ಲ. ನಿನಗೆ ಇನ್ನೂ ಬುಲ್ಲಿ ಚೆಂಡು ನೋಡಿದರೆ ಏನು ಮಾಡ್ತೀಯಾ ಅನ್ನುತ್ತಾ ತಬ್ಬಿ ಲೊಚ ಲೊಚ ಮುತ್ತು ಕೊಡೋಕೆ ಹೊರಟರು. ನನಗೆ ಹೆಂಗಸರು ಮುಖ ತುಟಿ ಎಲ್ಲ ಹೆಂಜಿಲ್ಲು ಮಾಡಿ ಮುತ್ತು ಕೊಡೋದು ಹೊಸ ಅನುಭವ. ಆದರೆ ಬಹಳ ಚೆನ್ನಾಗಿ ಆಯಿತು. ಸ್ವಲ್ಪ ಹೊತ್ತಿನಲ್ಲಿ ನನ್ನ ಮೇಲೆ ಹಿಡಿತ ಸಡಿಲಿಸಿದ ಆಂಟಿ ಹೇಗಿತ್ತು ಅಂದರು. ನಾನು ಮಜಾ ಇತ್ತು, ತುಂಬ ಖುಷಿ ಆಯಿತು ಅಂದೆ. ಇದಕ್ಕೆ ಇಷ್ಟು ಖುಷಿ ಆದರೆ ಇನ್ನು ಬುಲ್ಲಿ ಸಿಕ್ಕಿದ್ದಿದ್ರೆ ನಿನಗೆ ಹೇಗೆ ಆಡಿತು ಅಲ್ವಾ ಅಂದರು. ನಾನು ಸುಮ್ಮನಿದ್ದೆ. ಮತ್ತೆ ಅವರೇ ಯಾರಿಗೂ ಹೇಳ್ಬಾರ್ದು ಅಂದರು. ನಿನಗೆ ಹೆಣ್ಣಿನ ಸುಖ ತೋರಿಸ್ತೀನಿ ಅಂದರು. ನನಗೆ ಬಹಳ ಆಸೆ ಆಯಿತು. ಆದರೆ ಇವರು ಏನು ತಿಳ್ಕೊಳ್ತಾರೋ ಅಂತ ಸುಮ್ಮನಿದ್ದೆ. ಆದರೆ ನನ್ನ ಬುಲ್ಲ ಸುಮ್ಮನಿರಲಿಲ್ಲ. ಆದ್ದರಿಂದ ವೀರ್ಯ ಸಿಡಿದು ನೆಲದ ಮೇಲೆ ಬಿತ್ತು. ಆಂಟಿ ನಗ್ತಾ ನನ್ನ ಲುಂಗಿ ಎಳೆದ್ರು. ಮತ್ತೆ ಹಾಗೆ ಬಟ್ಟೆ ತೆಗೆದ್ರು. ನಾನು ಪೂರ ಬೆತ್ತಲೆಯಾಗೋದೆ. ಮೊದಲನೆಯ ಬಾರಿಗೆ ಒಬ್ಬ ಹೆಣ್ಣಿನ ಮುಂದೆ ನಿಂತಿದ್ದೆ. ನನಗೆ ನಾಚಿಕೆ ಆಗ್ತಿರಲಿಲ್ಲ. ಮತ್ತೆ ಮುಂದೆ ಏನು ಆಗುತ್ತೋ ಅನ್ನುವ ಕುತೂಹಲ ಇತ್ತು. ಆಂಟಿ ತಾವು ಬೆತ್ತಲಾಗಿ ಬಾ ಅನ್ನುತ್ತಾ ನನ್ನ ಬೆಡ್ ಮೇಲೆ ಕರೆದರು. ನಾನು ಹೋದಾಗ ಅವರು ಮಲಗಿ ಕಾಲಗಲಿಸಿ ತಮ್ಮ ಬುಲ್ಲಿಯನ್ನು ಅಗಲಿಸಿ ತೋರಿಸಿದ್ರು. ಅದು ಗುಲಾಬಿ ಪಕಳೆಯಿಂದ ಕೂಡಿ ಬುಲ್ಲಿ ರಸ ಬಿಡುತ್ತಾ ಬುಲ್ಲಿ ಮೇಲೆ ಕೂದಲೇ ಇರಲಿಲ್ಲ. ಅದನ್ನು ನೋಡಿ ನನಗೆ ಆಶ್ಚರ್ಯ ಆಯಿತು. ಅವರು ನಿನಗೆ ತೋರಿಸಲಿಕ್ಕೆ ಅಂತ ಕೂದಲೆಲ್ಲ ತೆಗೆದು ಕ್ಲೀನ್ ಮಾಡಿದ್ದೇನೆ ಕಣೋ ರಾಜ ಅಂತ ಹೇಳಿದರು. ಅದೇ ನೋಡು ಹಾಡುವ ತೂತು ಸ್ವರ್ಗನೇ ತೋರಿಸುತ್ತೆ ಅಂದರು. ಆದರೆ ಮೇಲಿನ ಚಂದ್ರನಾಡಿ ಹಾಡುವ ಬುಲ್ಲಿ ತೂತಿನ ಪಕಳೆಗಳ ಹೋಗಿ ಸ್ವಲ್ಪ ಮೇಲೆ ಹುಚ್ಚಿ ಹುಯ್ಯುವ ತೂತು ಎಲ್ಲ ತೋರಿಸಿದ್ರು. ಮುಂದೆ ಏನಾಗುತ್ತೆ ಎನ್ನುವುದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.